ಇವತ್ತಿನ ಪರಿಸ್ಥಿತಿ ನೋಡಿದರೆ ಯಾವೊಬ್ಬ ರಾಜಕಾರಣಿಯೂ ಸಹ ನೆಲಜಲ ಭಾಷೆಗಾಗಿ ನೊಂದವರ ಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಕೆಲಸ ಮಾಡುತ್ತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಹಣ ಹೆಂಡ ಸೀರೆ ನಿಕ್ಕರ್ ಕುಕ್ಕರ್ ಬಾತ್ ಪಲಾವ್ ಬಿರಿಯಾನಿ ಹಂಚಿ ಖರ್ಚು ಮಾಡಿದ ಹಣವನ್ನು ಸಂಪಾದಿಸುವುದು ಅವರ ಗುರಿ. ಜನರ ಬೇಜವಾಬ್ದಾರಿತನ, ಜಾತಿ ಅಭಿಮಾನ, ಹುಚ್ಚು ಅಭಿಮಾನ, ಮುಗ್ಧತೆಯೇ ಇವತ್ತಿನ ರಾಜಕೀಯ ಪಕ್ಷಗಳ ಬಂಡವಾಳ. ಜನರು ಇನ್ನು ಮುಂದೆಯಾದರೂ ತಮ್ಮ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬದಲಾಗಬೇಕು, ಇಲ್ಲದಿದ್ದರೆ ಮುಂದಿನ ಮಕ್ಕಳು ಜೀವನ ನಡೆಸಲು ಸಾಧ್ಯವಿಲ್ಲ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ. ಮೈಸೂರಲ್ಲಿ ಅಭಿವೃದ್ಧಿ ಆಯ್ತದೆ ಹೇಳಿ, IAS IPS ಓದಿರೋರೆ ರಾಜಕಾರಣಿಗಳ ಗುಲಾಮನ ಕೆಲಸ ಮಾಡಿದ್ರೆ ನಾನು 8ನೇ ಕ್ಲಾಸ್ ಓದಿರೋನ್ಗೆ ಏನಕ್ಕೆ ನಾನು ಹೋರಾಟ ಮಾಡ್ಬೇಕು, ಏನಕ್ಕೆ ನಾನು ಬೀದಿಗೆ ಬರ್ಬೇಕು, ಕನ್ನಡಾಂಬೆ ಸೇವೆ ಮಾಡ್ಬೇಕು? ದಯಮಾಡಿ ಜನ ಒಳ್ಳೆಯವ್ರನ್ನ ಪ್ರಾಮಾಣಿಕರನ್ನ ಆಯ್ಕೆ ಮಾಡಿ. ದುಡ್ಡು ಕೊಟ್ರೆ ಈಸ್ಕೊಳ್ಳಿ, ಅವ್ರ ಅಪ್ತಿರ ಮನೆ ದುಡ್ಡು ಕೊಡಲ್ಲ. ದುಡ್ಡು ಕೊಟ್ರೆ ಈಸ್ಕೊಳ್ಳಿ, ನಿಯತ್ತಾಗಿ ಸಾಮಾನ್ಯ ಜನರನ್ನ ಆಯ್ಕೆ ಮಾಡ್ಕೊಂಡ್ರೆ ಮುಂದೆ ನಮ್ಮ ಕನ್ನಡ ನಾಡು ಸುರಕ್ಷಿತವಾಗಿರ್ತದೆ ಅಂತ ಹೇಳ್ತಾ ನನ್ನ ಒಂದೆರಡು ನೋವಿನ ಮಾತುಗಳಾಡ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವರ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ನನ್ನೆಲ್ಲ ಕನ್ನಡದ ಮತ್ತು ರತ್ನಗಳಿಗೆ ನಮಸ್ಕಾರ, ಧನ್ಯವಾದಗಳು. ಯಾವುದೇ ಸಮಾಜ ಆಗಲಿ, ಯಾವುದೇ ಪಕ್ಷ ಆಗಲಿ ಪ್ರಾಮಾಣಿಕರನ್ನ ನಾವು ಬೆಂಬಲಿಸಲಿಲ್ಲ, ಭ್ರಷ್ಟರನ್ನ ನಾವು ವಿರೋಧ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಮಾಡ್ತಿರ್ತಕ್ಕಂಥ ದ್ರೋಹ ಅಂತ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸತತವಾಗಿ ಸುಮಾರು 20 ವರ್ಷಗಳಿಂದ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ. ಜನ ಯಾವ್ದು ಒಳ್ಳೇದು ಅಂತ ಸ್ವೀಕರಿಸ್ತಾ ಇಲ್ಲ, ಯಾವ್ದು ಕೆಟ್ಟದು ಅಂತ ತಿರಸ್ಕಾರ ಮಾಡ್ತಾ ಇಲ್ಲ. ಇದು ಈ ನಾಡಿನ ಜನರ ದುರಂತ ಅಂತ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಮತದಾರ ಬಂಧುಗಳನ್ನ ನಾವು ಖಂಡಿಸ್ತಾ ಇದ್ದೇವೆ. ನಿಮ್ಗೆ ತುಂಬಾ ನೋವಾಗ್ತಾ ಇದೆ. ದಯಮಾಡಿ ಇನ್ನು ಮುಂದೆ ನೀವೆಲ್ಲ ಈ ನಾಡಿನ ಮತದಾರ ಬಂಧುಗಳು ನಿಜವಾಗ್ಲೂ ಆಗಿದ್ರೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸದೆ ಆದ್ರೆ ಮೊದಲು ಜಾತೀಯತೆ ಬಿಡಿ, ಸಾಮಾನ್ಯ ಜನರನ್ನ ಆಯ್ಕೆ ಮಾಡಿ. ಎಡಪಟ್ಟಿಟ್ಟು ಮಾಡೋ ಮಗನೇ ನಮ್ ಸೇವೆ ಮಾಡಕ್ ಬಂದಿದೆ ಅಂತ ಮಾತ್ರ ನಾವು ಕೆಲಸ ಮಾಡಿಸ್ಕೊಳ್ಳೋದು. ನಮ್ ಸೇವಕರನ್ನ ನಾವು ಸೇವನಾರ ಹಾಕ್ತಿವಿ, ಮೋಸಂಬಿ ಹಾರ ಹಾಕ್ತಿವಿ, ಪುಷ್ಪಾರ್ಚನೆ ಮಾಡ್ತೀವಿ, ಅವ್ರು ನಮ್ ತಿಥಿ ಮಾಡ್ತಾರ ಕಣ್ರಿಯ. ನಿಜವಾಗ್ಲೂ ನಮ್ ಸೇವೆ ಮಾಡ್ತಾ ಇಲ್ಲ ಕಣ್ರಿಯ. ನಿಮ್ ಕೈ ಮುಗೀತು ಕಣ್ರಿಯ, ನಿಮ್ ಕಾಲ್ ಮುಗೀತು ಕಣ್ರಿಯ. ನಮಗ್ ನೋವಾಗ್ತಾ ಐತೆ. ನಾವಿವತ್ತು ಕನ್ನಡ ಪರ ಹೋರಾಟ ಮಾಡ್ಲೇಬೇಕು. ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರೆ ಮಕ್ಕಳು ನೆಮ್ಮದಿಯಾಗಿರಕ್ ಸಾಧ್ಯ. ನಾವು ಅನ್ಯಾಯಕ್ಕೆ ಕೈ ತೋರಿಸಿದ್ವಿ. ಇವತ್ತು ಜಿಲ್ಲಾಧಿಕಾರಿಗಳು ಸರಿ ಇಲ್ಲ, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಸರಿ ಇಲ್ಲ, ಮೂಡ ಅಧ್ಯಕ್ಷರು ಸರಿ ಇಲ್ಲ. ಮೈಸೂರಲ್ಲಿ ಅಭಿವೃದ್ಧಿ ಆಯ್ತಿದೆ. ಇವತ್ತು ರಾಜಕಾರಣಿಗಳ ಒಂದು ವರ್ಷ ಬದಲಾಯಿಸಬಹುದು, ಅಧಿಕಾರಿಗಳ ಒಂದು ತಿಂಗಳು ಬದಲಾಯಿಸಬಹುದು, ನಮ್ ಜನರನ್ನ ಬದಲಾಯಿಸಕ್ ಆಗ್ತಾ ಇಲ್ವಲ್ಲ, ಇದು ದುರಂತ ಅಲ್ವೇ? ಜಾತಿ ನೀರು ಪಾಸವಾಗಿ ಅಂತ ನಾವು ಜಾತಿ ಹೊಡೆದಾಡ್ಕೊಂಡು ಸಾಯ್ತಾ ಇರ್ತೀವಿ ಹೊರತು ಅಭಿವೃದ್ಧಿ ಮಾತ್ರ ಏನೂ ಇಲ್ಲ. ದಯಮಾಡಿ ನೋಡಿ, ಇವತ್ತು ಕಬಿನಿ ಜಲಾಶಯದಲ್ಲಿ ಸುಮಾರು MP ಗಳು, MLAಗಳು, ಸಚಿವರು, ಮುಖ್ಯಮಂತ್ರಿಗಳ ಸಹಚರರ ಆದಿಯಾಗಿ ಸುಮಾರು 1200 ಎಕರೆ ಅಕ್ರಮ ಮಾಡ್ತಾ ಇದ್ದಾರಲ್ಲ. ನಾವು ಇದ್ರ ಬಗ್ಗೆ ನಮ್ ಕಬಿನಿ ಜಲಾಶಯ ಉಳಿಸ್ಕೋಬೇಕು, ಇಲ್ಲ ನಮ್ಮ ಮಕ್ಕಳನ್ನ ಬಲಿ ಕೊಡ್ಬೇಕು ಹೇಳಿ. ಇವತ್ತು ಕಬಿನಿ ಜಲಾಶಯದಲ್ಲಿ ಅಕ್ರಮವಾಗಿ ರೆಸಾರ್ಟ್ ಕಟ್ಕೊಂಡಿರೋದ್ರಿಂದ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರ್ತಾ ಇದೆ. ಇವತ್ತು ನಿನ್ನೆ ಒಬ್ಬರನ್ನು ಸಾಯಿಸಿದೆ, ಮೊನ್ನೆ ಒಬ್ಬರನ್ನು ಸಾಯಿಸಿದೆ. ಸಚಿವರುಗಳು ಕೆಲಸ ಮಾಡ್ತಾ ಇಲ್ಲ, MLAಗಳು ಕೆಲಸ ಮಾಡ್ತಾ ಇಲ್ಲ, ಅಧಿಕಾರಿಗಳಿಗೆ ನಾವು ಹೇಳ್ತೀವಿ 12 ಗಂಟೆ ರಾತ್ರಿ ಫೋನ್ ಮಾಡ್ರೆ ನಿಮ್ ಜೊತೆ ನಾವು ಇರ್ತೀವಿ. ಅಧಿಕಾರಿಗಳು ರಾಜಕಾರಣಿಗಳು ಚೇಲಗಳಾಗಿ ಗುಲಾಮರಾಗಿ ಕೆಲಸ ಮಾಡ್ತಾ ಇರುವಾಗ ನಮ್ಮ ನಾಡು ಸುರಕ್ಷಿತವಾಗಿ ಎಲ್ಲಿ ಇರಕ್ಕಾಗುತ್ತೆ ಹೇಳಿ?